ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಹೈವೇ ಪಾರ್ಕಿಂಗ್ ಕಟ್ಟುನಿಟ್ಟು, ಭಾರಿ ವಾಹನಗಳ ಅನಧಿಕೃತ ನಿಲುಗಡೆಗೆ ಇನ್ನಿಲ್ಲ ಅವಕಾಶ, ಹೊಸ ಡಾಬಾ ಹೋಟೆಲ್ ನಿಷೇಧಿಸಿದ ಸುಪ್ರೀಂ ಕೋರ್ಟ್. ಪಾಕ್ನ ಇಸ್ಲಾಮಾಬಾದ್ನಲ್ಲೇ ಇಂದು ಮತ್ತೆ ಮಾತುಕತೆಗೆ ಅಮೆರಿಕ ಸಿದ್ಧತೆ, ಅಮೆರಿಕ ಸಂಧಾನಕ್ಕೆ ಇರಾನ್ ತಿರಸ್ಕಾರ. ನಗರದಲ್ಲಿ ಅಕ್ಷಯ ತೃತೀಯ ಸಂಭ್ರಮ, ಚಿನ್ನ ಖರೀದಿಗೆ ಮುಗಿಬಿದ್ದ ಗ್ರಾಹಕರು, ಇಂದು ಬಸವ ಜಯಂತಿ ಆಚರಣೆ. ಬೆಂಗಳೂರಿನಲ್ಲಿ ದೇಶದ ಬೃಹತ್ ಬಯೋಗ್ಯಾಸ್ ಯೋಜನೆ, ಎಸ್ಟಿಪಿಗಳಲ್ಲಿ ಉತ್ಪತ್ತಿಯಾಗುವ ಕಚ್ಚಾ ಜೈವಿಕ ಅನಿಲ ಕಂಪ್ರೆಸ್ಡ್ ಬಯೋಗ್ಯಾಸ್ ಆಗಿ ಪರಿವರ್ತನೆ. ಫಿಡೆ ವಿಶ್ವ ರ್ಯಾಪಿಡ್ ಚೆಕ್ ಚಾಂಪಿಯನ್ಶಿಪ್, ಭಾರತದ ಶರ್ವಾನಿಕಾ ವಿಶ್ವ ಚಾಂಪಿಯನ್, ಅಂಡರ್ 12 ಬಾಲಕಿಯರ ವಿಭಾಗದಲ್ಲಿ ಸಾಧನೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಗುಣಮಟ್ಟದ ವಿದ್ಯುತ್ ಪೂರೈಕೆ, ಸುಸ್ಥಿರ ಇಂಧನ, ಭಾರತದ ಕಾರ್ಯಸೂಚಿ 2047 ಅಂತಾರಾಷ್ಟ್ರೀಯ ಸಮ್ಮೇಳನ. ಉಪನಗರ ರೈಲು 3 ಪ್ಯಾಕೇಜ್ ಪೈಕಿ 2 ಫೈನಲ್, ಬಿಎಸ್ಆರ್ಪಿ ಯೋಜನೆಯ ಮೊದಲ ಕಾರಿಡಾರ್. ಬಿಡಬ್ಲ್ಯೂಎಸ್ಎಸ್ಬಿಗೆ ಐಎಸ್ಒ ಸರ್ಟಿಫಿಕೇಟ್, ಈ ಶ್ರೇಯ ಪಡೆದ ಮೊದಲ ಜಲಮಂಡಳಿ. ಪಿಂಚಣಿ ವಲಯದಲ್ಲೂ ಮಹತ್ವದ ಬದಲಾವಣೆ, 100% ವಿದೇಶಿ ಹೂಡಿಕೆಗೆ ಒಲವು. ಭಾರೀ ಬಿಸಿಲು, ಬರಿಗದಾಗ್ತಿವೆ ನಗರದ ಬೋರ್ವೆಲ್ಗಳು.